ನೋಡಿ, ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದ್ದಂಥ ವಿಚಾರ ಅಂತ ಅಂದ್ರೆ ಈ ಜಾತಿ ಜನಗಣತಿಯ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒತ್ತಾಯದ ಮೇರೆಗೆ ಜಾತಿ ಗಣತಿಯನ್ನ ಘೋಷಣೆ ಮಾಡಲಾಗಿದೆ. ಜಾತಿ ಗಣತಿಯ ಘೋಷಣೆಯ ನಂತರ ಹೈಕಮಾಂಡ್ ಇದನ್ನ ಕ್ಲೈಮ್ ಮಾಡಿದೆ. ಅಂದ್ರೆ ನಾವು ಈ ಮೊದಲಿಂದಲೂ ಕೂಡ ನಾವು ಒತ್ತಡ ಹಾಕ್ತಾ ಇದ್ವಿ, ಸೊ ನಾವು ಇದನ್ನ ನಿರಂತರವಾಗಿ ಒತ್ತಡ ಹಾಕಿದಕ್ಕೆ ಈಗ ಕೇಂದ್ರ ನಮ್ಮ ಒತ್ತಡಕ್ಕೆ ಮಣಿದಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾಯಕರು ಮಾತನಾಡ್ತಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸದ್ಯ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಈ ಜಾತಿ ಜನಗಣತಿಯ ವಿಚಾರ. ನಾಳೆ ರಾಜ್ಯ ಸಚಿವ ಸಂಪುಟದಿಂದ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ. ಬೆಂಗಳೂರಿನಲ್ಲಿ ನಡೆಯುತ್ತೆ ಈ ಕ್ಯಾಬಿನೆಟ್ ಮೀಟಿಂಗ್. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಒಂದಷ್ಟು ವಿಚಾರಗಳು ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕೇಂದ್ರ ಸರ್ಕಾರದಿಂದ ಈ ವಿಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು, ಅದರ ಜೊತೆಗೆ ವಿಪಕ್ಷಗಳು ಮಾಡ್ತಾ ಇದ್ದಂಥ ಆರೋಪ ಎಲ್ಲವೂ ಕೂಡ ಜಸ್ಟ್ ಕೇವಲ ಅದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿತ್ತು. ಒಂದ್ಸದು ಕೇಂದ್ರದಿಂದ ಅನುಮೋದನೆ ಅಂದರೆ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರದಲ್ಲಿ ಕೇಂದ್ರ ನಡೆಸೋದಾದ್ರೆ ನಮಗೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ ಅಂತೇಳಿ ಇಲ್ಲಿ ಬಿಜೆಪಿ ನಾಯಕರು ಹೇಳಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಮತ್ತೊಂದು ಕಡೆ ಈ ಜಾತಿ ಜನಗಣತಿ ವರದಿ ಬಗ್ಗೆ ಕಾಂಗ್ರೆಸ್ನ ಕೆಲವರಲ್ಲಿ ಭಿನ್ನರಾಗ ಇದೆ. ಸೊ ಅದು ಯಾರ್ಯಾರಿಗೆ ಅನ್ನುವಂಥದ್ದನ್ನು ಕೂಡ ನಾವು ಕ್ಲೀನಾಗಿ ಇಲ್ಲಿ ನೋಡಬೇಕಾಗತ್ತೆ. ಒಕ್ಕಲಿಗರು, ಲಿಂಗಾಯತರು ವರ್ಸಸ್ ಅಹಿಂದ ನಾಯಕರ ಮಧ್ಯೆ ಇದಕ್ಕೆ ಅಪಸ್ವರ ಇದೆ. ಭಿನ್ನಾಭಿಪ್ರಾಯದ ನಡುವೆಯೂ ವರದಿ ಜಾರಿ ಬಗ್ಗೆ ಒತ್ತಾಯ ಕೇಳಿಬರ್ತಾ ಇದೆ. ಅಹಿಂದ ಸಚಿವರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕಲಾಗ್ತಾ ಇದೆ. ಹೀಗಾಗಿ ಕಾನೂನು ಅಭಿಪ್ರಾಯವನ್ನ ರಾಜ್ಯ ಸರ್ಕಾರ ಪಡೆಯುತ್ತೆ. ಒಂದು ಕಡೆ ಗೊಂದಲ ಇದೆ, ಅಪಸ್ವರ ಇದೆ, ಯಾರ್ಯಾರಿಗೆ ಇದಕ್ಕೆ ಅಸಮಾಧಾನ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕಾನೂನು ಸಲಹೆಯ ಬಳಿಕ ಸಚಿವ ಸಂಪುಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಯನ್ನು ನಡೆಸಲಾಗುತ್ತೆ. ಆ ಮೂಲಕ ಕೇಂದ್ರಕ್ಕೂ ಕೂಡ ಶಿಫಾರಸು ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಒಳಗೆ ನಡೀತಾ ಇರುವಂಥ ಒಂದಷ್ಟು ಪ್ಲಾನ್ಗಳು ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ಒಕ್ಕಲಿಗ, ಲಿಂಗಾಯತ ವರ್ಸಸ್ ಅಹಿಂದ ನಾಯಕರ ಮಧ್ಯೆ ಇದಕ್ಕೆ ಅಪಸ್ವರ ಇದೆ. ಮತ್ತೊಂದು ಕಡೆ ನಾಳೆ ಕ್ಯಾಬಿನೆಟ್ ಸಭೆಯ ಬಗ್ಗೆ ಇನ್ನೂ ಅಜೆಂಡಾ ಬಂದಿಲ್ಲ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಬಹುದು ಅಂತ ಬೆಂಗಳೂರಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ನಾಳೆ ಏನು ಕ್ಯಾಬಿನೆಟ್ ಸಭೆ ಇದೆಯಲ್ಲ, ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಅಜೆಂಡಾ ಬಂದಿಲ್ಲ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಬಹುದು ಅಂತೇಳಿ ಬೆಂಗಳೂರಲ್ಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಂಪುಟ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಸೊ ಗೃಹ ಸಚಿವರು ಏನು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ನಾಳೆ ಆಗ್ಬೋದು. ಎರಡು ಅಜೆಂಡಾ ಇನ್ನೂ ಬಂದಿಲ್ಲ. ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಅಜೆಂಡಾ ಬರುತ್ತೆ. ಆದರೂ ಆಗ್ಬೋದು. ನಾಳೆ ಕ್ಯಾಬಿನೆಟ್ ಆಗ್ಬೋದು. ಎರಡು ಅಜೆಂಡಾ ಇನ್ನೂ ಬಂದಿಲ್ಲ. ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಅಜೆಂಡಾ ಬರುತ್ತೆ. ಆದರೂ ಆಗ್ಬೋದು. ನಾಳೆ ಕ್ಯಾಬಿನೆಟ್ ಆಗ್ಬೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ್. ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತ್, ಈಗ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಒಂದು ರೀತಿಯಾದಂಥ ಅಪಸ್ವರ ಇದೆ. ಈ ಬೆಳವಣಿಗೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾಳೆ ನಡೆಯುವಂಥ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಚಿವರು ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸೊ ನಾಳೆ ನಡೆಯುವಂಥ ಮೀಟಿಂಗ್ ಬಗ್ಗೆ ಏನೆಲ್ಲ ನಿರೀಕ್ಷೆಯನ್ನು ಮಾಡ್ಬೋದು, ಏನು ಬೆಳವಣಿಗೆ ಆಗ್ಬೋದು, ಏನಿದೆ ಮಾಹಿತಿ ಹನುಮಂತ್? ಪ್ರಭುದೇವ್, ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ಅಜೆಂಡಾಗಳ ಜೊತೆಗೆ ಬಹಳ ಪ್ರಮುಖವಾದಂತಹ ಮೊದಲನೇ ವಿಚಾರವಾಗಿಯೇ ಜಾತಿ ಜನಗಣತಿಯ ವರದಿಯ ವಿಚಾರವನ್ನು ಏನು ಹಿಂದೆ ಅಪೂರ್ಣವಾದಂಥ ಚರ್ಚೆ ಏನಿದೆ ಆ ಚರ್ಚೆಯನ್ನು ಪೂರ್ಣ ಪ್ರಮಾಣ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳು ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಯಾವಾಗ ಕೇಂದ್ರ ಸರ್ಕಾರವೇ ನಾವು ಜಾತಿ ಜನಗಣತಿಯನ್ನು ಘೋಷಣೆ ಮಾಡ್ತೀವಿ ಅನ್ನೋಂಥ ಘೋಷಣೆ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೂಡ ನಮ್ಮ ಒತ್ತಡದಿಂದ ನಾವು ಕಳೆದ 3 ವರ್ಷಗಳಿಂದನೂ ಕೂಡ ನಾವು ಮಾಡಬೇಕು ಅಂತ ಒತ್ತಾಯವನ್ನು ಹಾಕ್ತಾ ಇದ್ವಿ. ಆ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋಂಥ ಕ್ಲೇಮನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಅದೊಂದು ಮೈಲೇಜನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ನ್ಯಾಷನಲ್ ಲೆವೆಲಲ್ಲಿ ನಡೀತಾ ಇರುವಂತಹ ಮೈಲೇಜ್ ಪಾಲಿಟಿಕ್ಸ್. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದು ಒಂದು ರೀತಿಯ ಬಿಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಆಗಿರುವಂತಹ ಜಾತಿ ಜನಗಣತಿಯ ವರದಿ ಏನಿದೆ ಆ ವರದಿಗೆ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ನಡೆದಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಚರ್ಚೆ ಅಪೂರ್ಣ ಆಗಲಿಕ್ಕೆ ಸಚಿವರ ನಡುವೆನೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಜೋರಾಯಿತು. ಆ ಒಂದು ಸಂದರ್ಭದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಲಿಖಿತ ರೂಪದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಸಭೆಯಾಗಿ ಇಷ್ಟು ದಿನಗಳು ಕಳೆದರೂ ಕೂಡ ಯಾವೊಬ್ಬ ಸಚಿವರು ಇಬ್ಬರು ಮೂರು ಜನ ಬಿಟ್ಟರೆ ಉಳಿದಂಥ ಬಹುತೇಕ ಸಚಿವರು ಇನ್ನೂ ಕೂಡ ಲಿಖಿತವಾಗಿ ಅಭಿಪ್ರಾಯವನ್ನು ಕೊಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ.
ಯಾಕೆ ಅಂತಂದು ಹೇಳಿದ್ರೆ ಸಹಜವಾಗಿ ಲಿಖಿತ ಅಭಿಪ್ರಾಯವನ್ನು ಏನಾದರೂ ನಾವು ಕೊಡೋದೇ ಆದರೆ ಅದನ್ನು ಸಹಜವಾಗಿ ಪಕ್ಷದಲ್ಲಿರುವಂತಹ ಸ್ವಪಕ್ಷದಲ್ಲಿರುವಂತಹ ರಾಜಕೀಯ ವಿರೋಧಿಗಳೇನಿದ್ದಾರೆ ಅದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದಷ್ಟು ಆತಂಕ ಕೆಲ ಸಚಿವರಲ್ಲಿ ಒಂದಷ್ಟು ಮನೆ ಮಾಡಿದೆ. ಈ ಕಾರಣಕ್ಕಾಗಿಯೇ ಅಹಿಂದ ಸಚಿವರೆಲ್ಲರೂ ಕೂಡ ಒತ್ತಡವನ್ನು ಹಾಕಬೇಕು, ಈ ಕ್ಯಾಬಿನೆಟ್ನಲ್ಲಿ ಅದನ್ನು ಚರ್ಚೆ ಮಾಡಿ ಒಂದು ರೀತಿ ಫೈನಲ್ ಅನ್ನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಸಮೀಕ್ಷೆಯನ್ನು ಮಾಡುವಂಥ ವಿಚಾರದಲ್ಲಿ ಅದು ರಾಜ್ಯಕ್ಕೆ ಇರುವುದಿಲ್ಲ ಅಧಿಕಾರ, ಕೇಂದ್ರಕ್ಕೆ ಮಾತ್ರ ಅಧಿಕಾರ ಇರುತ್ತೆ ಅನ್ನೋಂಥ ಮಾತುಗಳನ್ನು ಹೇಳಿದಾಗಲೂ ಕೂಡ CM ಸಿದ್ದರಾಮಯ್ಯ ಅವರು ಒಂದಷ್ಟು ಕಾನೂನು ಅಭಿಪ್ರಾಯವನ್ನು ಪಡೆಯುವ ಮೂಲಕ ಏನೇ ಪ್ರಕ್ರಿಯೆಗಳನ್ನು ಮಾಡಿದ್ರು ಅದಕ್ಕೆ ಸಚಿವ ಸಂಪುಟವನ್ನು ಮೂಲಕವೇ ಮಾಡಬೇಕು ಅನ್ನೋಂಥ ಒಂದಷ್ಟು ತೀರ್ಮಾನಗಳನ್ನು ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಜಾತಿ ಜನಗಣತಿಯ ವರದಿ, ಬಿಹಾರ ರಾಜ್ಯದಲ್ಲಿ ಈಗಾಗಲೇ ಜಾತಿ ಜನಗಣತಿಯನ್ನು ಘೋಷಣೆ ಮಾಡಿದೆ, ಅಲ್ಲಿ ಅನುಕೂಲ ಆಗಿದೆ. ಅದೇ ಕಾರಣಕ್ಕಾಗಿ ಅದೇ ಒಂದು ಮಾದರಿಯಲ್ಲಿ ಕರ್ನಾಟಕದಲ್ಲೂ ಮಾಡ್ತೀವಿ ಅನ್ನೋಂಥ ವಾದವನ್ನು ಮಾಡೋದ್ರ ಜೊತೆಗೆ ನಾಳೆ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಚರ್ಚೆಯನ್ನು ನಡೆಸಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದಷ್ಟು ಶಿಫಾರಸು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಪ್ರಭುದೇವ್. ಓಕೆ, ಥ್ಯಾಂಕ್ ಯು ಹನುಮಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಭಾಳಷ್ಟು ವಿರೋಧದ ನಡುವೆ, ಯಾಕಂತಂದರೆ ಏನು ಬೆಳವಣಿಗೆ ಆಗಿತ್ತು ಅನ್ನುವಂಥದ್ದು ನಾವು ನೋಡಿದ್ವಿ. ಈಗ ಕಾಂಗ್ರೆಸ್ನಲ್ಲಿ ಸ್ವಪಕ್ಷದ ನಾಯಕರಿಂದನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಗೊಂದಲಗಳಿದೆ. ಆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಅದರ ಜೊತೆಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನು ವರದಿಯನ್ನು ಜಾರಿಗೆ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಮಹತ್ವವನ್ನು ಪಡ್ಕೊಂಡಿದೆ. ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಜೊತೆಗೆ ಅಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದು ಬಹುಶಃ ನಾಳೆ ನಡೆಯುವಂಥ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಮಗೆ ಗೊತ್ತಾಗುತ್ತೆ.